ಆರಂಭ ಶೂರತ್ವಕ್ಕೆ ಆಯಸ್ಸು ಕಡಿಮೆ. ಯಾವುದು ಹುಟ್ಟಿದ ತಕ್ಷಣ ಹೆಚ್ಚು ಪ್ರಜ್ವಲಿಸಲು ಆರಂಭಿಸುತ್ತದೆಯೋ ಅದಕ್ಕೆ ಆಯಸ್ಸು ಕಡಿಮೆ. ಯಾವುದು ನಿಧಾನವಾಗಿ ವ್ಯಾಪಿಸಿಕೊಳ್ಳುವುದೋ ಅದಕ್ಕೆ ಆಯಸ್ಸು ಹೆಚ್ಚು. ಉದಾಹರಣೆಗೆ, ಒಂದು ತೊಗರಿ ಅಥವಾ ಜೋಳದ ಬೀಜ ಬಿತ್ತಿದರೆ ಅದು ಕೇವಲ 3 ತಿಂಗಳಲ್ಲಿ ಎದೆಯೆತ್ತರ ಬೆಳೆದು ನಿಲ್ಲುತ್ತದೆ. ಮುಂದಿನ 3 ತಿಂಗಳಲ್ಲಿ ಒಣಗಿ ನೆಲಕ್ಕೆ ಬಿದ್ದಿರುತ್ತದೆ. ಅದೇ ಒಂದು ಕಲ್ಪವೃಕ್ಷ 1 ವರ್ಷವಾದರೂ 6 ಇಂಚು ಬೆಳೆದಿರುವುದಿಲ್ಲ, ಆದರೆ 60 ವರ್ಷವಾದರೂ ಅಮೃತ ನೀಡುತ್ತದೆ. ಪುಣ್ಯವಂತ ಓದಿದ ಪುಸ್ತಕವೂ ಅದೇ ರೀತಿ ಇತ್ತು. ಆತ ಪ್ರತಿ ಬಾರಿ ಓದಿದಾಗಲೂ ಇದರಿಂದ ಏನು ಪ್ರಯೋಜನ ಎಂದು ಮೂಲೆಗೆ ಎಸೆಯುತ್ತಿದ್ದ. ನಂತರ ಅದು ಆತನನ್ನು ಚಿಂತನೆಗೆ ಹಚ್ಚುತ್ತಿತ್ತು. ಈಗ ಪುಣ್ಯವಂತ ತನ್ನ ಸೋಲುಗಳಿಗೆ ಕಾರಣ ಹುಡುಕಲು ಆರಂಭಿಸಿದ್ದ. ನನ್ನ ವಿದ್ಯಾಭ್ಯಾಸ ಕುಂಠಿತವಾಗಲು ಅಪ್ಪ ಮಾಡಿದ ಸಾಲ, ಅಮ್ಮನ ದುಡ್ಡಿನ ಮೋಹ ಎನ್ನುತ್ತಿದ್ದ ಪುಣ್ಯವಂತನಿಗೆ ಪಿಯುಸಿ ಓದುವ ಆರಂಭದಲ್ಲಿ ಅಪ್ಪ ಕಳುಹಿಸುತ್ತಿದ್ದ ದುಡ್ಡಿನಲ್ಲಿ ತಾನು ಸಿನಿಮಾ ನೋಡುತ್ತಿದ್ದುದು ನೆನಪಾಯಿತು. ನಂತರ ಅಪ್ಪ ಸಾಲಕ್ಕೆ ಬಿದ್ದಾಗ ಅಮ್ಮ, ಇದೊಂದು ವರ್ಷ ಓದುವುದು ಬೇಡ, ಮುಂದಿನ ವರ್ಷ ಓದಿಸುತ್ತೇನೆ ಎಂದಾಗ ಆಕೆಯ ಮಾತಿಗೆ ಬೆಲೆ ಕೊಡದೆ ಕಾಲೇಜಿಗೆ ಸೇರಿದ್ದು ತಪ್ಪೆನಿಸತೊಡಗಿತು. ಕಾಲೇಜಿಗೆ ಸೇರಿದರೂ ಮಾವ ಊಟಕ್ಕಾಗಿ ಹಂಗಿಸುತ್ತಾನೆ ಎಂದುಕೊಂಡು ಅಂಗಡಿ ಮಾಡುವ ಬದಲು 1 ವರ್ಷ ಸುಧಾರಿಸಿಕೊಂಡಿದ್ದರೆ ಅಮ್ಮ ಓದಲು ಹಣ ಕಳುಹಿಸುತ್ತಿದ್ದಳು. ಬದಲಾಗಿ ನಾನೇ ದುಡುಕಿದೆ ಎನಿಸತೊಡಗಿತು. ದೊಡ್ಡವನಾದ ನಂತರ ಅಮ್ಮ ಕಂಪ್ಯೂಟರ್ ಕೇಂದ್ರಕ್ಕೆ ಬಂದಾಗ ಪಟ್ಟಣದ ಹುಡುಗಿಯರ ಮುಂದೆ ಹಳ್ಳಿಯಿಂದ ಬಂದ ಅಮ್ಮನ ವರ್ತನೆ ಅಸಹ್ಯವೆನಿಸಿ ಆಕೆಗೆ ಚುಚ್ಚುತ್ತಿದ್ದ ಮಾತುಗಳೇ ಮುಂದೊಂದು ದಿನ ಅಪ್ಪ ಅಮ್ಮನೇ ನನ್ನ ಮರ್ಯಾದೆ ತೆಗೆಯಲು ಕಾರಣ ಎಂಬುದು ಅರ್ಥವಾಗತೊಡಗಿತು. ಬೇರೆ ಅಪ್ಪ ಅಮ್ಮಂದಿರು ತಮ್ಮ ಮಕ್ಕಳನ್ನು ಮುದ್ದಾಡುವಾಗ ಪುಣ್ಯವಂತ ನನಗೇಕೆ ಇಂತಹ ಅಪ್ಪ ಅಮ್ಮಂದಿರು ಇಲ್ಲ ಎಂದು ನೊಂದುಕೊಳ್ಳುತ್ತಿದ್ದ. ಕಾಲೇಜು ಸೇರುವಾಗ ಅಮ್ಮ ಬಿಚ್ಚಿ ಕೊಟ್ಟ ಓಲೆ, ಅಪ್ಪ ಮಾಡಿದ ಸಾಲ, ಕಾಲಿಗೆ ಮುಳ್ಳು ಚುಚ್ಚಿದಾಗ ಹೆಗಲ ಮೇಲೆ ಹೊತ್ತುಕೊಂಡು ಶಾಲೆಗೆ ಬಿಟ್ಟು ಬಂದ ಅಪ್ಪ, ಜ್ವರ ಬಂದಾಗ ತಣ್ಣೀರು ಬಟ್ಟೆ ಹಾಕುತ್ತಿದ್ದ ಅಮ್ಮ, ತಂದೆ ತಾಯಿಗಳು ತನಗಾಗಿ ಮಾಡಿದ ಎಲ್ಲವೂ ನೆನಪಾಗತೊಡಗಿತು. ಈ ಪ್ರಪಂಚದಲ್ಲಿ ಕೆಟ್ಟ ತಂದೆ ತಾಯಂದಿರು ಇಲ್ಲ ಎಂಬ ಸತ್ಯ ಈಗ ಪುಣ್ಯವಂತನಿಗೆ ಅರ್ಥವಾಗತೊಡಗಿತು. ಈಗ ನನ್ನ ಹೆಂಡತಿಯೇ ನನ್ನ ಸೋಲಿಗೆ ಬಹುಮುಖ್ಯ ಕಾರಣ ಎಂದು ಯೋಚಿಸತೊಡಗಿದ. ಮುಖವಾಡ ಹಾಕಿಕೊಂಡರೂ ನೀನು ಬೇರೆಯವರ ಅಂತರ್ಯವನ್ನು ಅರ್ಥೈಸಿಕೊಳ್ಳಬಲ್ಲೆ, ಹಾಗೆಯೇ ನಿನ್ನ ಅಂತರ್ಯವನ್ನು ಇತರರು ಅರ್ಥೈಸಿಕೊಳ್ಳುತ್ತಾರೆ. ಇಡ್ಲಿ, ವಡೆ, ದೋಸೆಗಳಿಗೂ ಜ್ಞಾನವಿದೆ. ಪುಣ್ಯವಂತ ತಿಂಡಿ ತಿನ್ನಲು ಹೋಟೆಲಿಗೆ ಹೋದ. ಹೋಟೆಲಿನ ತುಂಬಾ ಜನರ ಗಿಜಿಗಿಜಿ. ಒಂದೆಡೆ ಕುಳಿತು ತಿಂಡಿಗೆ ಆರ್ಡರ್ ಮಾಡಿದ. ಪಕ್ಕದ ಟೇಬಲಿನಲ್ಲಿ ಕುಳಿತ ಕೆಲವರು ತುಂಬಾ ಜೋರಾಗಿ ಮಾತನಾಡುತ್ತಿದ್ದರು. ಪುಣ್ಯವಂತನಿಗೆ ಅನಾಗರಿಕ ಜನ ಹೇಗೆ ಮಾತನಾಡುತ್ತಿದ್ದಾರೆ ಎಂದು ಬೇಸರವಾಯಿತು. ಅವರ ಮಾತುಗಳು ಬೇಡವೆಂದರೂ ಆತನ ಕಿವಿಗೆ ಬೀಳುತ್ತಿದ್ದವು. ಒಬ್ಬಾತ ಹೇಳಿದ, ಆ ಶೀಲವಂತನ ಹೆಂಡತಿ ಅದ್ಯಾವನ ಜೊತೆಗೋ ಸಂಬಂಧ ಇಟ್ಟುಕೊಂಡಿದ್ದಾಳಂತೆ ಎಂದ. ಇನ್ನೊಬ್ಬಾತ, ಅದನ್ನೇನು ಕೇಳಿಯ ಬಿಡು, ಇಲ್ಲಿ ಪಕ್ಕಕ್ಕೆ ಕುಳಿತಿದ್ದಾನಲ್ಲ, ಅವನು ಒಂದು ಸಲ ರುಚಿ ನೋಡಿ ಬಂದಿದ್ದಾನೆ. ಇವನು ಕೈ ಬಿಟ್ಟ, ಅವಳು ಬೇರೆಯವನ ಬೆನ್ನು ಹತ್ತಿದಳು. ಇಲ್ಲ ಅಂದಿದ್ರೆ ಇವನಿಗೆ ತಗುಲಿ ಹಾಕ್ಕೊಳ್ಳೋದು ಎಂದು ಪಕ್ಕದವನೆಡೆಗೆ ಕೈ ತೋರಿಸುತ್ತಾ ಹೇಳಿದ. ಅವನ ಎದುರಿಗೆ ಕುಳಿತಿದ್ದ ಇನ್ನೊಬ್ಬಾತ, ಇವನು ಬಹಳ ರಸಿಕ, ಎಂತಹ ಗರತಿ ಗಂಗಮ್ಮ ಎಂಬುವರನ್ನು ಬಿಡೋದಿಲ್ಲ, ಹೇಗಾದರೂ ಮಾಡಿ ಬುಟ್ಟಿಗೆ ಹಾಕ್ಕೊಳ್ತಾನೆ. ಅದು ಹೆಂಗೆ ಇವನ ಬಲೆಗೆ ಬೀಳ್ತಾರೋ ಎಂದು ಹೊಟ್ಟೆ ಉರಿಸಿಕೊಂಡ. ಮತ್ತೊಬ್ಬಾತ, ಅಯ್ಯೋ ಕಾಲ ಕೆಟ್ಟು ಹೋಗಿದೆ, ಗಂಡನಿಗೋಸ್ಕರ ಬದುಕುವ ಹೆಣ್ಣು ಮಕ್ಕಳನ್ನು ಹಗಲಲ್ಲೇ ಟಾರ್ಚ್ ಹಾಕಿ ಹುಡುಕಿದರೂ ಸಿಗುವುದಿಲ್ಲ ಎಂದ. ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದ ಪುಣ್ಯವಂತನಿಗೆ ಸಪ್ಲಾಯರ್ ತಿಂಡಿ ತಂದಿಟ್ಟು ಎಚ್ಚರಿಸಿದ. ತಿಂಡಿ ತಿಂದು ಮನೆಗೆ ಮರಳಿದ ಪುಣ್ಯವಂತನಿಗೆ ಹೋಟೆಲ್ನಲ್ಲಿ ಇಡ್ಲಿ, ವಡೆ, ದೋಸೆಗಳು ಮಾತನಾಡಿದವು ಎನಿಸತೊಡಗಿತು. ಹೆಂಡತಿಯನ್ನು ನೆನಪಿಸಿಕೊಂಡ. ಅವಳ ಸಿಟ್ಟು, ಆಕ್ರೋಶ ಕಣ್ಣೆದುರಿಗೆ ಬಂದು ನಿಲ್ಲತೊಡಗಿತು. ಈಗ ಹೇಗಿರಬಹುದು ಎಂದುಕೊಂಡ. ಬೇರೆ ಯಾರನ್ನಾದರೂ ಮದುವೆ ಮಾಡಿಕೊಳ್ಳಲು ಯೋಚಿಸುತ್ತಿರಬಹುದೇ ಎಂಬ ಯೋಚನೆ ಬಂತು. ಕನಸಿನಲ್ಲಿಯೂ ಆಕೆ ಬೇರೆ ಗಂಡಸನ್ನು ನೆನಪಿಸಿಕೊಳ್ಳುವ ಸ್ವಭಾವದವಳಲ್ಲ. ಪುಣ್ಯವಂತನನ್ನು ಆಕೆ ಪ್ರೀತಿಸುತ್ತಿದ್ದ ರೀತಿ ಕೆಲವೊಮ್ಮೆ ಪುಣ್ಯವಂತನಿಗೆ ಅತಿ ಎನಿಸುತ್ತಿತ್ತು. ಅಷ್ಟೊಂದು ಪ್ರೀತಿಸುತ್ತಿದ್ದ ಹೆಂಡತಿ ಅಷ್ಟೊಂದು ಹಿಂಸೆ ನೀಡಲು ಕಾರಣವೇನು ಎಂದು ಯೋಚಿಸಲಾರಂಭಿಸಿದ. ಆಗ ಆತನಿಗೆ ಹೊಳೆದಿದ್ದು, ನಾನೇನು ಸಾಚ ಅಲ್ಲ ಎಂಬ ಸತ್ಯ. ಪುಣ್ಯವಂತನು ಎಲ್ಲಾ ಪುರುಷರಂತೆಯೇ ಸಾಮಾನ್ಯ ವ್ಯಕ್ತಿಯಾಗಿದ್ದ. ಹೆಣ್ಣು ಮಕ್ಕಳನ್ನು ಕಂಡ ತಕ್ಷಣ ದೇಹದ ಸಹಜಕ್ರಿಯೆಯಂತೆ ಆತನ ಕಣ್ಣುಗಳು ಸೌಂದರ್ಯದ ರಾಶಿಯೊಳಗೆ ಇಣುಕಿ ನೋಡುತ್ತಿದ್ದವು. ತನ್ನ ವಿದ್ಯಾರ್ಥಿಗಳನ್ನು ಮಾತ್ರ ದೇವರಂತೆ ನೋಡುತ್ತಿದ್ದ ಪುಣ್ಯವಂತ ತನ್ನ ಕೇಂದ್ರದಲ್ಲಿ ಕೆಲಸಕ್ಕಿದ್ದ ಹೆಣ್ಣು ಮಕ್ಕಳನ್ನು ಆಸೆಗಣ್ಣಿನಿಂದ ನೋಡುತ್ತಿದ್ದುದನ್ನು ಹೆಂಡತಿ ಗಮನಿಸುತ್ತಿದ್ದಳು. ಅದೇ ವಿಷಯಕ್ಕೆ ಆಕೆ ನೇರವಾಗಿ ಜಗಳವಾಡದಿದ್ದರೂ ಬೇರೆ ಯಾವುದೋ ವಿಷಯಕ್ಕೆ ಜಗಳ ತೆಗೆಯುತ್ತಿದ್ದಳು. ಹೆಂಡತಿ ಮಾಡುತ್ತಿದ್ದ ಜಗಳಕ್ಕೆ ನನ್ನದು ತಪ್ಪಿದೆ ಎಂಬ ಭಾವನೆ ಪುಣ್ಯವಂತನ ಮನಸ್ಸಿನಲ್ಲಿ ಮೂಡಿತು. ಮಗನ ವಿಚಾರದಲ್ಲಿ ಪುಣ್ಯವಂತ ಹೆಂಡತಿಯನ್ನು ಕ್ಷಮಿಸಲು ಸಾಧ್ಯವೇ ಇರಲಿಲ್ಲ. ಹೆಂಡತಿ ಜಗಳವಾಡಲು ನನ್ನಲ್ಲಿಯೂ ಕೆಲವು ತಪ್ಪುಗಳಿವೆ ಎನಿಸಿದರೂ ಆಕೆ ಕ್ಷಮೆಗೆ ಅರ್ಹಳಲ್ಲ ಎಂಬ ಭಾವನೆ ಆತನಲ್ಲಿ ಮೂಡಿತು. ಗೆಳೆಯರ ಬಗ್ಗೆ ಯೋಚನೆ ಮಾಡಲಾರಂಭಿಸಿದ. ಸ್ನೇಹಕ್ಕೋಸ್ಕರ ಪ್ರಾಣವನ್ನೇ ಕೊಡಲು ಸಿದ್ಧವಾಗಿದ್ದ ನನಗೆ ಹಲವಾರು ಸ್ನೇಹಿತರು ಮೋಸ ಮಾಡಿದರು ಎಂಬ ಭಾವನೆ ಕಾಡುತ್ತಿತ್ತು.
ಈಗ ಅದಕ್ಕೆ ಕಾರಣಗಳನ್ನು ಹುಡುಕುತ್ತಾ ಕುಳಿತ ಪುಣ್ಯವಂತನಿಗೆ ಹಣ ತನ್ನ ಬಳಿ ಇದ್ದಾಗ ನಾನು ಯಾರ ಬಗ್ಗೆ ಹೇಗೆ ಮಾತನಾಡುತ್ತಿದ್ದೆ ಎಂಬುದು ನೆನಪಾಯಿತು. ಅದು ಒಬ್ಬರಿಂದ ಇನ್ನೊಬ್ಬರಿಗೆ ತಿಳಿದ ನಂತರ ಅದನ್ನು ಕೇಳಿಸಿಕೊಂಡವರು ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಮೋಸ ಮಾಡುತ್ತಿದ್ದರು. ಇದಕ್ಕೆಲ್ಲ ಕಾರಣ ನನ್ನ ಹದ ತಪ್ಪಿದ ಮಾತು ಎಂಬುದು ಪುಣ್ಯವಂತನಿಗೆ ಸ್ಪಷ್ಟವಾಗತೊಡಗಿತು. ಈಗ ಪುಣ್ಯವಂತನಿಗೆ ಸೋತವನ 1000 ಕಥೆಗಳು ಪುಸ್ತಕದ ಮಹತ್ವ ಅರ್ಥವಾಗತೊಡಗಿತು. ಪುಸ್ತಕವನ್ನು ಮತ್ತೆ ಓದಲೇಬೇಕೆಂಬ ಆಸೆ ಗರಿಗೆದರಿತು. ಪುಸ್ತಕ ಕೈಗೆತ್ತಿಕೊಂಡು ಒಂದು ಕ್ಷಣ ಯೋಚಿಸಿದ. ನಂತರ ಪುಸ್ತಕ ಪಕ್ಕಕ್ಕಿಟ್ಟು ಪೆನ್ನು ಹಾಳೆಯನ್ನು ತೆಗೆದುಕೊಂಡ. ನನ್ನ ಸೋಲಿಗೆ ನಾನೇ ಹೇಗೆ ಕಾರಣ ಎಂಬುದನ್ನು ಬರೆದಿಡಲು ಆರಂಭಿಸಿದ. ಮನಸ್ಸೆಂಬುದು ಮಾಯೆ, ಅದನ್ನು ಹತೋಟಿಯಲ್ಲಿಟ್ಟುಕೊಳ್ಳುವವನು ಸಾಧಕ.